ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರು ನೇರವಾಗಿ ಹೆಗ್ಗಡೆ ಅವರಿಗೆ ವಾರ್ ಮಾಡ್ತಾ ಇದ್ದಾರೆ. ಇವೆಲ್ಲ ಸುಳ್ಳಾದರೆ ಓಪನ್ ಆಗಿ ಹೇಳ್ರಿ, ನೀವು ಸುಮ್ಮನೆ ನಮ್ಮಲ್ಲಿ ಕೇಸ್ ಹಾಕ್ತಾ ಇದ್ದೀರಿ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಯಾಕಂದರೆ ನಾವು ಇಲ್ಲಿ ಚೆನ್ನೈನ ಮೂಲಕ ಅಥವಾ ಭೀಮನ ಮೂಲಕ ಅಲ್ಲಿ ನಡೆದಂಥ ಅನೇಕ ಘಟನೆಗಳನ್ನ ಹೊರಗೆ ಹಾಕಬೇಕು ಅನ್ನೋದ ಉದ್ದೇಶದಿಂದ ನಾವು ಮಾಡಿದಂಥ ಒಂದು ಕೆಲಸಕ್ಕೆ ನೀವು ಈ ರೀತಿಯಾಗಿ ಪ್ರತಿಕ್ರಿಯೆ ಮಾಡೋದು ನೋಡಿದಾಗ ನಾವು ಪ್ರಶ್ನೆ ಮಾಡ್ತಾಯಿದ್ದೀವಿ. ನೇರವಾಗಿ ಸಿಂಪಲ್ಲಾಗಿ ಪ್ರಶ್ನೆ ಮಾಡ್ತಾಯಿದ್ದೀವಿ. ಇದಕ್ಕೆ ಯಾರಪ್ಪ, ಹೇಳಿದ್ದಾರೆ ಅವರು, ಇದು ಮಾಡಿದವರು ಯಾರು, ಯಾಕೆ ಇಲ್ಲವ್ರು ಸಿಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗೆ. ಯಾಕಂದ್ರೆ ಮತ್ತು ತನಿಖೆ ನಿಜವಾಗಿ ಆಗಿಲ್ಲ. ಸೌಜನ್ಯ ಕೇಸ್ನಲ್ಲಿ ವಯಸ್ಸಾಗ್ಯದ. ವೇದವಲ್ಲಿ ಅವ್ರದ್ದಾಗಿರ್ಬೋದು, ಪದ್ಮಲತಾ ಅವ್ರದ್ದಾಗಿರ್ಬೋದು, ಆನೆ ಮಾವುತಂದಾಗಿರ್ಬೋದು, ಅವ್ರ ತಂಗಿಯದಾಗಿರ್ಬೋದು, ಇವೆಲ್ಲವೂ ಇವತ್ತು ನೇರ ನಡೆದಂಥವು. ನಾವು ಇವತ್ತು ಕೇಳ್ತಾ ಇದ್ದೀವಿ, ಹೇಳ್ರಿ ಇದಕ್ಕೆ ಉತ್ತರ ಕೊಡ್ರಿ ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಟ್ಟಾರೆಯಾಗಿ ಇವತ್ತು ಮಟ್ಟೆನವ್ರು ಮತ್ತು ತಿಮ್ರೋಡಿ ಅವರಂತೂ, ತಿಮ್ರೋಡಿ ಅವರಿಗಾರು ಹೇಳಿದಂಗೆ 13 ವರ್ಷಗಳಿಂದ ಈ ಹೋರಾಟ ನಡೆಸ್ಕೊಂಡು ಬರ್ತಾ ಇದ್ದಾರೆ, ಇನ್ನೂ ಮುಂದುವರಿಸಿದ್ದಾರೆ. ಮತ್ತು ಮಟ್ಟೆನವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಇದಕ್ಕೆ ಉತ್ತರ ಕೊಡ್ರಿ ನೀವು ಹೆಗ್ಗಡೆ ಅವರ ಅಂತೇಳಿ. ಆದರೆ ಹೆಗ್ಗಡೆ ಅವ್ರು ಮಾತ್ರ ಉತ್ತರ ಕೊಡ್ತಾ ಇಲ್ಲ. ಬೇರೆ ಬಂದಿದ್ದು ಹೆಂಗೆ ಎಸ್ಕೇಪ್ ಆಗಬೇಕು ಅನ್ನುವಂಥದ್ದು. ಜೊತೆಗೆ ಒಂದಿಷ್ಟು ಮೇನ್ ಮೀಡಿಯಾ ಹಿಡ್ಕೊಂಡು ಮೇನ್ ಮೀಡಿಯಾ ಇವ್ರ ಪರವಾಗಿ, ಅಂದರೆ ವಿಶೇಷವಾಗಿ ಧರ್ಮಸ್ಥಳದ ಈ ಜನ ಏನಿದ್ದಾರೆ, ಧರ್ಮಸ್ಥಳ ಉಳಿಸಬೇಕು ಅನ್ನೋದು ಹೆಸರಿನಲ್ಲೇ, ದೇವರ ಹೆಸರಿನಲ್ಲಿ ಏನು ಉಳ್ಕೊಳ್ತಾ ಇದ್ದಾರೆ, ದೇವರನ್ನ ಮುಂದೆ ಮಾಡಿ ಏನು ಇವ್ರ ವ್ಯವಸ್ಥೆಯನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇವರ ಏನಪ್ಪ ಅಂತಂದ್ರೆ ನಿಜವಾಗಿಯೂ ಸತ್ಯವನ್ನು ಮುಚ್ಚಾಕ್ತಾ ಇದ್ದಾರೆ. ಇದು ತನಿಖೆ ಆಗಲಿ ಅಂತ ಮಾತನ್ನು ಮರಳಿ ಅದನ್ನು ಮಾತಾಡ್ತಾ ಇದ್ದಾರೆ ಮಟ್ಟೆನವರು ಮತ್ತು ತಿಮ್ರೋಡಿ. ಆದರೆ ಇದಕ್ಕೆ